the time, this is the year, your quality time you're going to be spent with God. ದೇವರು ನಿಮ್ಮ ಜೀವಿತದಲ್ಲಿ ಒಂದು ವರ್ಷದಲ್ಲಿ ಈ ಪ್ರಕಾರವಾಗಿ ಹೇಳ್ತಾರೆ, ನಿನ್ನ ಜೀವಿತನ ಅದ್ಭುತಗಳನ್ನು ಮಾಡ್ತೇನೆ, ನೀನು ಎದುರು ನೋಡದೇ ಇರುವಂತ ಒಂದು ಅದ್ಭುತಗಳನ್ನು ಮಾಡ್ತೇನೆ ಎಂಬುದಾಗಿ ಎಲ್ಲ ವಿಷಯಗಳನ್ನು. ಕೆಲವರು ಮಗುಗೋಸ್ಕರವಾಗಿ ಎದುರು ನೋಡ್ತಿರ್ಬೋದು, ಮಗುಗೋಸ್ಕರವಾಗಿ ಎದುರು ನೋಡ್ತಿರುವಂತ ಒಂದು ಸಮಯದಲ್ಲಿ ನಿನ್ನ ಇಸಾಕ ನಿನಗೋಸ್ಕರ ಕಾಯ್ತಿದ್ದಾನೆ. ನಿನಗೆ ನಗುವನ್ನು ಉಂಟು ಮಾಡುವಂತ ಮಗು, ನಿನ್ನ ಗರ್ಭವನ್ನು ತೆರೆಯುವಂತ ಮಗು. ಇವತ್ತು ವರ್ಷ ಪ್ರಿಯರೇ ಅದ್ಭುತ ಎಂಬುದಾಗಿ ಹೇಳುವಂತ ಒಂದು ಸಮಯದಲ್ಲಿ ಅನೇಕ ವರ್ಷಗಳಿಂದ ಡಿಲೇ ಆಫ್ ಮ್ಯಾರೇಜ್, ಅಮೂಲ್ಯವಾದಂತ ಸಮಯವನ್ನು ದೇವರೊಟ್ಟಿಗೆ ಕಳೆಯುವಂತ ಸಮಯ. ಈ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಹಣಕಾಸಿನ ಅಭಿವೃದ್ಧಿ ಉಂಟಾಗುವಂತ ವರ್ಷ. ಹಾಲೆಲೂಯಾ. 2024 ನಮ್ಮ ಜೀವಿತದಲ್ಲಿ ಹೇಗಿರುತ್ತೆ ಎಂಬುದಾಗಿ ನೀವು ಅನ್ಕೊಂಡಿರ್ಬಹುದು. 2024ನೇ ವರ್ಷದಲ್ಲಿ ದೇವರು ನಮ್ಮನ್ನ ಎಲ್ಲ ವಿಷಯಗಳಲ್ಲೂ ನಮ್ಮನ್ನ ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಈ ವರ್ಷ ನಿಮ್ಮ ವರ್ಷ ಬೇರೆ ಒಂದು ಸಮಯದಲ್ಲಿ ನಾವು ಹಾಗೆ ಪ್ರಾರ್ಥನೆ ಮಾಡಿ ಈ ಒಂದು ವರ್ಷದ ಒಳಗೆ ನಾವೀಗಾಗಲೇ ನಾವು ಬಂದಿರುವಂತದ್ದು ಸಮಯದಲ್ಲಿ ನಮಗೆ ಇನ್ನೂ 12 ತಿಂಗಳುಗಳನ್ನ ಹೋಗ್ಬೇಕಾಗಿರುವಂತದ್ದು ಸಮಯದಲ್ಲಿ ಈ ಎಲ್ಲ 12 ತಿಂಗಳುಗಳಲ್ಲಿ ದೇವರು ನಮ್ಮನ್ನ ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸಿ ನಮ್ಮನ್ನ ಆಶೀರ್ವದಿಸುವಂತ ದೇವರು. ಇವತ್ತು ದಿನದಲ್ಲಿ ಈ ಒಂದು ವರ್ಷ ಎಂತ ವರ್ಷ ಅಂತ ಹೇಳಿದ್ರೆ ಇಟ್ಸ್ ಎ ಸೂಪರ್ ನ್ಯಾಚುರಲ್ ಇಯರ್, ಸೂಪರ್ ನ್ಯಾಚುರಲ್ ಬ್ಲೆಸ್ಸಿಂಗ್ ಇಯರ್. ಯಾಕಂದ್ರೆ ಆದಿಕಾಂಡ 24:1 ವಾಕ್ಯದಲ್ಲಿ ಹೇಳುತ್ತೆ ಈ ಪ್ರಕಾರವಾಗಿ, ಏನಂತಂದ್ರೆ ದೇವರು ಅಬ್ರಾಮನನ್ನು ಸಕಲ ವಿಷಯಗಳಲ್ಲೂ ಅಭಿವೃದ್ಧಿ ಪಡಿಸಿದಂತ ವರ್ಷ. ಪ್ರಿಯರೇ ಒಂದು ಸಮಯದಲ್ಲಿ ಹಾಗೆ ನಾವು ಪ್ರಾರ್ಥನೆ ಮಾಡ್ತಾ ದೇವರ ಆತ್ಮ ನಮ್ಮನ್ನ ನಡೆಸುವಂತ ಪ್ರಕಾರದಲ್ಲಿ, ದೇವರ ಆತ್ಮನ ಒಳಗೆ ನಾವು ಹೋಗುತ್ತಿರುವಂತ ಒಂದು ಸಮಯದಲ್ಲಿ ದೇವರ ಆತ್ಮ ನಮ್ಮನ್ನ ಹಾಗೆ ನಡೆಸುತ್ತೆ ಯೇಸುವಿನ ನಾಮದಲ್ಲಿ. ಈ ಒಂದು ವರ್ಷಗಳಲ್ಲಿ ಪ್ರಿಯರೇ, ಈ ಒಂದು ವರ್ಷದಲ್ಲಿ ಸಕಲ ವಿಷಯಗಳಲ್ಲೂ ಅಭಿವೃದ್ಧಿ ಕಾಣುವಂಥದ್ದು ಮಾತ್ರವಲ್ಲದೆ ಸಮೃದ್ಧಿಯಾದಂತ ವರ್ಷ ಇವತ್ತು ವರ್ಷ. ಈ ವರ್ಷದಲ್ಲಿ ನೀವ್ ಹೇಗ್ ಹೇಳ್ತಿರೋ ಹಾಗೆ ಇರುವಂತದ್ದಾಗಿರುತ್ತೆ. ಯಾಕಂತ ಹೇಳಿದ್ರೆ ದೇವ್ರ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, ಈ ಬೆಟ್ಟವನ್ನು ನೋಡುತ್ತಾ ನೀನ್ ಹೇಳು, ಬೆಟ್ಟದೊಟ್ಟಿಗೆ ನೀನು ಮಾತಾಡು ಎಂಬುದಾಗಿ ಹೇಳುವಂತ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ವರ್ಷದಲ್ಲಿ ದೇವರು ಈ ಪ್ರಕಾರವಾಗಿ ಹೇಳ್ತಾ ಇದ್ರು, ಸಮೃದ್ಧಿಯಾದಂತ ಬೆಳೆಯನ್ನ ದೇವರು ಕೊಡುವಂತ ವರ್ಷ. ಪ್ರೇರೆ ಸಮೃದ್ಧಿಯಾದಂತ ಬೆಳೆ ಎಂಬುದಾಗಿ ಹೇಳುವಂತ ಒಂದು ಸಮಯದಲ್ಲಿ ಇದು ಬೆಳೆ ಅನ್ನೋದಕ್ಕೆ ಬೆಳೆಬೇಕಾದಂತ ಒಂದು ಮಳೆ ನಮಗ್ ಬೇಕಾಗಿದೆ. ಆ ಸಮೃದ್ಧಿಯಾದಂತ ಮಳೆಯಲ್ಲಿ ನಮ್ಮ ಜೀವಿತದಲ್ಲಿ ಹಿಂಗಾರು ಮುಂಗಾರು ಮಳೆಗಳನ್ನ ಸುರಿಸುವಂತ ದೇವರು. ಯಾವ ಸ್ಥಳದಲ್ಲಿ ಮಳೆ ಇಲ್ಲದಿರುತ್ತೋ ಬೆಳೆ ಏನಾಗಿರುತ್ತೆ, ಒಣಗೋಗಿರುತ್ತೆ. ಈ ಒಂದು ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಇದುವರೆಗೂ ಒಣಗಿ ಹೋಗಿದ್ದಂತ ಪರಿಸ್ಥಿತಿಗಳು ಯಾವುದೇ ಇದ್ರು ದೇವರಾತ್ಮನ ಈ ಪ್ರಕಾರವಾಗಿ ಹೇಳ್ತಾರೆ, ಏನಂತಂದ್ರೆ ನಿನ್ನ ಜೀವಿತದಲ್ಲಿ ಒಂದು ಮಳೆ ನಾನು ಸುರಿಸ್ತೀನಿ ಎಂಬುದಾಗಿ. ಮೇಲಿಂದ ಮಳೆ ಬರುವಂತದ್ದಾಗಿರುತ್ತೆ. ಆ ಮೇಲಿಂದ ಬರುವಂತ ಮಳೆ ಭೂಮಿಯಲ್ಲಿ ಬಿದ್ದ ತಕ್ಷಣ ಯಾವ ಪ್ರಕಾರವಾಗಿ ಆ ಭೂಮಿ ಬೆಳೆಯನ್ನ ಬೆಳೆಯುವಂತ ರೀತಿಯಲ್ಲಿ ಅದು ಮಾಡುತ್ತೋ ಅದೇ ಪ್ರಕಾರ ನಿಮ್ಮ ಜೀವಿತದಲ್ಲಿ ಈ ಒಂದು ವರ್ಷದಲ್ಲಿ ಆತ್ಮೀಕವಾದಂತ ಮಳೆ ಸುರಿಸಲ್ಪಡುತ್ತೆ. ಮತ್ತು ಆತ್ಮೀಕವಾದಂತ ಮಳೆ ಮಾತ್ರವಲ್ಲದೆ ಹಿಂಗಾರು ಮುಂಗಾರು ಮಳೆಗಳು ತಕ್ಕ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಬರುವಂತ ವರ್ಷ ಈ ವರ್ಷ. ಅನೇಕ ಕಾರ್ಯಗಳಲ್ಲಿ ಒಣಗೋಗಿದ್ದಂತ ಪರಿಸ್ಥಿತಿಗಳಿರ್ಬೋದು, ಅನೇಕ ಕಾರ್ಯಗಳಲ್ಲಿ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಎಲ್ಲಿ ಒಣಗೋಗಿರುತ್ತೋ ಅಲ್ಲಿ ಖಾಲಿ ಆಗಿರುತ್ತೆ. ಇವತ್ತಿನಿಂದ ನಿಮ್ಮ ಮನೆಯಲ್ಲಿರುವಂತ ಯಾವುದೇ ಪಾತ್ರೆಗಳಿರ್ಬೋದು, ನಿಮ್ಮ ಮನೆಯಲ್ಲಿರುವಂತ ವಸ್ತುಗಳಿರ್ಬೋದು, ನಿಮ್ಮ ಮನೆಯಲ್ಲಿರುವಂತ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿರ್ಬೋದು, ಖಾಲಿ ಅನ್ನುವಂಥದ್ದು ಇಲ್ಲ. ಎಲ್ಲಿ ಬೆಳೆ ಇರುತ್ತೋ ಅಲ್ಲಿ ಸಮೃದ್ಧಿ ಇರುತ್ತೆ. ಬೆಳೆ ಇರುವಂತ ಸ್ಥಳದಲ್ಲಿ ಬೇಕಾದಂತ ಅಗತ್ಯತೆಗಳಿರುತ್ತೆ. ಬೆಳೆ ಇರುವಂತ ಒಂದು ಸಮಯದಲ್ಲಿ ಅಲ್ಲಿ ಹಸಿವು ಅನ್ನುವಂಥದ್ದು ಇರೋದಿಲ್ಲ. ಇದಕ್ ಮೇಲೆ ಕಳೆದಂತ ವರ್ಷದ ತನಕ ಅನೇಕ ಬಾರಿ ಇದ್ರೂ ತಿನ್ನೋದಕ್ಕಾಗ್ತಾ ಇರುವಂತ ಒಂದು ಪರಿಸ್ಥಿತಿಗಳಿರ್ಬೋದು. ಆದ್ರೆ ಈ ವರ್ಷ ದೇವ ನಿಮ್ಮ ಜೀವಿತದಲ್ಲಿ ಸುರಿಸಲ್ಪಟ್ಟಂತ ಮಳೆಯ ಮುಖಾಂತರವಾಗಿ ಸಮೃದ್ಧಿಯಾದಂತ ಆಶೀರ್ವಾದವನ್ನ ಕಾಣುವಂತ ವರ್ಷ ಈ ಒಂದು ವರ್ಷವಾಗಿದೆ. ಪ್ರಿಯರೇ, ಒಂದು ಸಮಯದಲ್ಲಿ ಈ ಒಂದು ವರ್ಷ ನನಗೆ ಇನ್ನೂ ಹೇಗಿರುತ್ತೆ ಎಂಬುದಾಗಿ ನೋಡುವಂತ ಒಂದು ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿಯನ್ನುಂಟು ಮಾಡುವಂತ ವರ್ಷ. ಎಷ್ಟು ಜನ ಕಳೆದಂತ ವರ್ಷದಲ್ಲಿ
ಕಳೆದಂತ ವರ್ಷದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಅನೇಕ ಸಾಲಗಳಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು. ವಾಕ್ಯದಲ್ಲಿ ಯೋಹನ ಪುಸ್ತಕ 2:24 ಈ ಪ್ರಕಾರವಾಗಿ ಹೇಳುತ್ತೆ, ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿಯೂ ತೊಟ್ಟಿಗಳಲ್ಲಿ ದ್ರಾಕ್ಷರಸವು ಎಣ್ಣೆಯು ತುಂಬಿ ತುಳುಕುವಂತದ್ದು. ಈ ಒಂದು ವರ್ಷದಲ್ಲಿ ಪ್ರಿಯರೇ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ವೈಯಕ್ತಿಕವಾದಂತ ಜೀವಿತದಲ್ಲಿ ತುಂಬಿ ತುಳುಕುವಂತ, ಅಂದ್ರೆ ಆಶೀರ್ವಾದವು ತುಂಬಿ ತುಳುಕುವಂತ ವರ್ಷವಾಗಿರುತ್ತೆ. ಬರುವಂತ ಪ್ರತಿ ಒಂದು ಆಶೀರ್ವಾದವು ರಾಶಿ ರಾಶಿಯಾಗಿ ಬರುವಂತದ್ದಾಗುತ್ತೆ. ಇದುವರೆಗೂ ನೀವು ಅದನ್ನ ಅನುಭವಿಸದೇ ಇರಬಹುದು. ಈ ಒಂದು ವರ್ಷದಲ್ಲಿ ಎದುರು ನೋಡ್ರಿ, ಯಾಕಂದ್ರೆ ಸಕಲ ವಿಷಯಗಳಲ್ಲೂ ದೇವರು ಅಭಿವೃದ್ಧಿ ಪಡಿಸುವಂತ ವರ್ಷ. ಆ ಅಭಿವೃದ್ಧಿ ಪಡಿಸುವಂತ ಒಂದು ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲ, ಎಲ್ಲೋ ಇಲ್ಲಿ ಬಿಸ್ನೆಸ್, ಸ್ವಲ್ಪ ಅಲ್ಲಿ ಬಿಸ್ನೆಸ್, ಸ್ವಲ್ಪ ಇಲ್ಲಿ ಹಣಕಾಸು, ಅಲ್ಲಿ ಸ್ವಲ್ಪ ಅಂತ ಆ ಪ್ರಕಾರವಾಗಲ್ಲ. ಈ ಕಳೆದಂತ ವರ್ಷದ ಚಿಕ್ಕ ಚಿಕ್ಕ ಕೆಲಸಗಳು ಮಾತ್ರ ನನಗೆ ಸಿಕ್ತಿತ್ತು, ಸ್ಮಾಲ್ ಬಿಸ್ನೆಸ್ ನಾನು ಮಾಡ್ತಾ ಇದ್ದೆ ಅಂತ. ಈ ವರ್ಷದಲ್ಲಿ ದೇವರು ನಿಮ್ಮನ್ನ ಮೇಲೆ ಎತ್ತಬೇಕು ಅನ್ನೋದಕ್ಕೋಸ್ಕರವಾಗಿ ಸಕಲ ವಿಷಯಗಳಲ್ಲಿ ಅಧಿಕವಾದಂತ ಕೆಲಸಗಳು ನಿಮಗೆ ಬರುವಂತದ್ದು, ಅನೇಕ ಕಾಂಟ್ರಾಕ್ಟ್ಸ್ ಗಳು ಬರುವಂತದ್ದು, ಅನೇಕ ವ್ಯಕ್ತಿಗಳನ್ನ ಸಂಧಿಸುವಂತದ್ದಲ್ಲಿ ಪ್ರಿಯರೇ, ಹಣಕಾಸು ಬರುವುದಕ್ಕೆ ದೇವರು ಅನೇಕ ಮಾರ್ಗಗಳನ್ನಿಟ್ಟಿದ್ದಾರೆ. ಹಣಕಾಸು ನೋಡಿ, ವಾಕ್ಯದಲ್ಲಿ ದೇವರು ಹೇಳಿದ ಪ್ರಕಾರ ಧರ್ಮೋಪದೇಶ ಕಾಂಡ 8:18 ಹಣಕಾಸುಗಳನ್ನ ಸಂಪಾದಿಸುವುದಕ್ಕೆ ಬಲವನ್ನು ಕೊಟ್ಟಂತದ್ದೇ. ನಿಮ್ಮ ಜೀವಿತದಲ್ಲಿ ಆ ಬಲ ಉಳ್ಳಂತ ವ್ಯಕ್ತಿಗಳನ್ನ ಸಂಧಿಸುವಂತ ರೀತಿಯಲ್ಲಿ ಮಾಡುವಂತ ದೇವರು ಈ ವರ್ಷ ಇಷ್ಟು ದಿನದ ತನಕ ನೀವು ಎದುರು ನೋಡದೆ ಇರುವಂತಹದ್ದು ಒಬ್ಬ ವ್ಯಕ್ತಿ ಇರಬಹುದು ಪ್ರಿಯರೇ. ಯಾಕಂದ್ರೆ ನೋಡುವಂತ ಯೋಸೇಫನಿಗೆ ಮೇಲೆ ಕೊಂಡು ಹೋಗೋದಕ್ಕೆ ಅಲ್ಲೊಬ್ಬ ವ್ಯಕ್ತಿ ಬೇಕಾಗಿತ್ತು. ಇಲ್ಲಿ ಯೋಸೇಫ ಕನಸುಗಳನ್ನು ಹೇಳುತ್ತಾನೆ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಪ್ರಿಯರೇ. ಒಂದು ಸಮಯದಲ್ಲಿ, ಈ ಒಂದು ವರ್ಷದಲ್ಲಿ ಹಣಕಾಸಿನ ವಿಷಯದಲ್ಲಿ ದೇವರು ನಿಮ್ಮನ್ನ ಅಭಿವೃದ್ಧಿ ಪಡಿಸೋಸ್ಕರವಾಗಿ ನಿಮ್ಮನ್ನ ಮೇಲೆ ಯಾವೊಬ್ಬ ವ್ಯಕ್ತಿಗಳನ್ನ ದೇವರು ನಿಮಗೋಸ್ಕರವಾಗಿ ನೇಮಕ ಮಾಡಿಟ್ಟಿದ್ದಾರೋ ಆ ನೇಮಕ ಮಾಡಲ್ಪಟ್ಟಂತ ವ್ಯಕ್ತಿಗಳು ನಿಮ್ಮ ಜೀವಿತದಲ್ಲಿ ಬಂದು ತಲುಪುತ್ತಾರೆ. ಇವತ್ತು ವರ್ಷದಲ್ಲಿ ನಿಮಗೂ ಅವ್ರಿಗೂ ಒಂದು ಕಾಂಟ್ಯಾಕ್ಟ್ ಉಂಟಾಗುತ್ತೆ, ನಿಮಗೂ ಅವ್ರಿಗೂ ಸಂಧಿಸಲ್ಪಡುವಂತ ಕಾರ್ಯ ಉಂಟಾಗುತ್ತೆ. ಯಾಕಂದ್ರೆ ಲೋಕದ ಎಕನಾಮಿಕ್ ಏನಿದೆಯೋ ನಮಗ್ ಬೇಕಾಗಿಲ್ಲ. ಲೋಕ ವ್ಯವಹಾರಗಳಲ್ಲಿ ಏನೆಲ್ಲ ಒಂದು ವರ್ಲ್ಡ್ ಗವರ್ಮೆಂಟ್ ಇರಬಹುದು ಅಥವಾ ಲೌಕಿಕವಾದಂತ ಕಾರ್ಯಗಳಲ್ಲಿ 2024 ಹೀಗಿರುತ್ತೆ ಅಂತ ನಿಮ್ಮನ್ನ ಭಯಪಡಿಸುವಂತ ರೀತಿಯಲ್ಲಿ ನಿಮಗೆ ಹೇಳಿತ್ತು ಅಂದ್ರೆ ದೇವರ ಆತ್ಮನ ಹೇಳುವಂತ ಕಾರ್ಯ ಅಂದ್ರೆ ಈ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಹಣಕಾಸಿನ ಅಭಿವೃದ್ಧಿ ಉಂಟಾಗುವಂತ ವರ್ಷ. ಎದುರು ನೋಡದೆ ಇರುವಂತ ಆಶೀರ್ವಾದ, ಸಡನ್ ಬ್ಲೆಸ್ಸಿಂಗ್, ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್, ನೀವು ಎದುರು ನೋಡದೆ ಇರುವಂತ ಒಂದು ಆಶೀರ್ವಾದ, ಎದುರು ನೋಡ್ತಿರುವಂತ ಆಶೀರ್ವಾದ, ಅನೇಕ ವರ್ಷಗಳಿಂದ ಕಾಯ್ದಂತ ಆಶೀರ್ವಾದ ಈ ವರ್ಷಗಳ ನಿಮ್ಮ ಜೀವಿತದಲ್ಲಿ ಬಂದು ಸೇರುತ್ತೆ. ನೀವು ಆಶೀರ್ವಾದ ನಿಧಿ ಆಗಿರ್ತೀರ. ಇದುವರೆಗೂ ನಿಮ್ಮ ಹತ್ರ ಹಣಕಾಸಿನ ವಿಷಯಕ್ಕೋಸ್ಕರವಾಗಿ ಯಾರೆಲ್ಲ ನಿಮ್ಮಿಂದ ದೂರ ಆಗ್ಬಿಟ್ರು, ಹಣಕಾಸಿನ ವಿಷಯದಲ್ಲಿ ಇವ್ರ ಹತ್ರ ಇಲ್ಲ, ಈ ಪ್ರಕಾರವಾಗಿ ನಿಮ್ಮನ್ನ ನೋಡ್ತಾ ನಿಮ್ಮನ್ನ ಕೆಳಮಟ್ಟದಲ್ಲಿ ನೋಡಿದಂತ ಪ್ರತಿಯೊಬ್ಬೊಬ್ಬರ ವ್ಯಕ್ತಿಗಳ ಮುಂದೆ ತಲೆ ಎತ್ತಿ ನಿಲ್ಲುವಂತ ರೀತಿಯಲ್ಲಿ ಒಂದು ವರ್ಷದಲ್ಲಿ ಹಣಕಾಸಿನ ವಿಷಯದಲ್ಲಿ ದೇವರು ಅಭಿವೃದ್ಧಿ ಪಡಿಸುವಂತ ದೇವರು. ಅದು ಮಾತ್ರವಲ್ಲದೆ ಪ್ರಿಯರೇ, ಈ ಒಂದು ಸಮಯದಲ್ಲಿ ಕಳೆದಂತ ವರ್ಷದಲ್ಲಿ ಎಷ್ಟೋ ಕಾರ್ಯಗಳು ನೀವು ಕಳ್ಕೊಂಡ್ಬಿಟ್ರಿ. ಯು ಹ್ಯಾವ್ ಸೀನ್ ಲಾಟ್ ಆಫ್ ಲಾಸ್, ಯು ಹ್ಯಾವ್ ಸೀನ್ ಇಟ್ ವಾಸ್ ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್. ಅದು ನಿಮ್ಗೆ ಎದುರು ನೋಡದೆ ಇರುವಂತ ಒಂದು ಕಾರ್ಯ ಕಳೆದಂತದನ್ನ, ಅದು ಯಾವ ವ್ಯಕ್ತಿ ಮೂಲಕ ನೀವು ಕಳ್ಕೊಂಡ್ಬಿಟ್ಟಿರ್ಬೋದು, ಅಥವಾ ಬಿಸ್ನೆಸ್ ಗಳಿಗಾಕಿ ನೀವು ಕಳ್ಕೊಂಡ್ಬಿಟ್ಟಿರ್ಬೋದು, ಇಲ್ಲ ನೀವು ಯಾವುದೋ ಒಂದು ಅಪಘಾತದ ಮುಖಾಂತರವಾಗಿ ಅದಕ್ಕೆ ಖರ್ಚು ಮಾಡೋದ್ರ ಮುಖಾಂತರ ಕಳ್ಕೊಂಡಿರ್ಬೋದು. ನಿಮ್ಮ ಒಂದು ಹಾಕಿದಂತ ವ್ಯವಹಾರಗಳಲ್ಲಿ ಇದುವರೆಗೂ ಎದುರು ನೋಡದೆ ಹಾಕಿದಂತ ಅನೇಕ ಕಾರ್ಯಗಳನ್ನು ಕಳೆದು ಹೋಗ್ಬಿಟ್ಟಿರ್ಬೋದು. ಈ ವರ್ಷ ಒಂದು ಹಣಕಾಸಿನ ಅಭಿವೃದ್ಧಿ ದೇವರು ನಿಮಗೆ ತರುತ್ತಿರೋದಕ್ಕೋಸ್ಕರವಾಗಿ ಈ ವರ್ಷ ಕಟ್ಟುವಂತ ವರ್ಷ, ಬಿದ್ದಂತವ್ರನ್ನ ದೇವರ ಮೇಲೆ ಎತ್ತುವಂತ ವರ್ಷ. ನೀವು ಕಟ್ಟಲ್ಪಡ್ತೀರಿ, ನೀವು ಮತ್ತೆ ಕಟ್ಟಲ್ಪಡ್ತೀರಿ. ನೀವು ಬಿದ್ದಂತ ಸ್ಥಿತಿಯಲ್ಲೇ ಇರುವಂತ ವರ್ಷವಲ್ಲ. ಯಾಕಂದ್ರೆ ದೇವರು ಈ ಪ್ರಕಾರವಾಗಿ ಹೇಳಿದರೆ, ನೀತಿವಂತರು 7 ಬಾರಿ ಬಿದ್ರು ಮತ್ತೆ ಅವನು ಎತ್ತ ನಿಲ್ಲುತ್ತಾನೆ ಎಂಬುದಾಗಿ. ಇದು ಮೈ ಬಿ ನಿಮ್ಮದು 3ನೇ ಸರಿ ಇರ್ಬೋದು, 4ನೇ ಸರಿ, 5ನೇ ಸರಿ, 6ನೇ ಸರಿ, ಅಥವಾ ಇದು 7ನೇ ಸರಿ ನೀವು ಒಂದರ ನಂತರ ಒಂದು ಬೀಳಲ್ಪಟ್ಟಂತ ಒಂದು ಪರಿಸ್ಥಿತಿ ಇರ್ಬೋದು. ಈ ವರ್ಷ ದೇವರೇನಂತ, ನಿನ್ನನ್ನು ಕಟ್ಟುವಂತ ವರ್ಷ, ನಿನ್ನ ಮೇಲೆ ಎಬ್ಬರಿಸುವಂತ ವರ್ಷ, ನಿನ್ನ ಎದ್ದು ನಿಲ್ಲುವಂತ ರೀತಿಯಲ್ಲಿ ಮಾಡುವಂತ ವರ್ಷ, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವಂತ ವರ್ಷ. ಇದುವರೆಗೂ ಬಿದ್ದಂತ ಪರಿಸ್ಥಿತಿ ನೀನಿದ್ಯಾ, ಬಿದ್ದಂತ ಸ್ಥಿತಿ ನೀನು ಇರಬೇಡ. ನಿನ್ನ ಮೇಲೆ ಎತ್ತುವಂತ ದೇವ್ರು, ನಿನ್ನ ಕಟ್ಟಲ್ಪಡುವಂತ ದೇವ್ರು ಎಂಬುದಾಗಿ ದೇವ್ರು ಹೇಳ್ತಾರೆ. ಪ್ರಿಯರೇ, ಈ ಒಂದು ವರ್ಷದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನ ನೋಡ್ತೀರ. ಜಸ್ಟ್ ಮಿರಾಕಲ್ಸ್. ಒಂದು ಅದ್ಭುತ ನಾನು ನಡಿಬಾರ್ದ ಎಚ್ಚರ ಹೇಳ್ತಾ ಇದ್ದೀರ.
ಇದು ವೀಕ್ಷಿಸ್ತಿರುವಂತ ಎಷ್ಟು ಜನ ಯಾವುದೇ ಕಾರ್ಯಗಳಲ್ಲಿರ್ಬೋದು, ಜಸ್ಟ್ ಐ ವಾಂಟ್ ಟು ಸೀ ಅ ಮಿರಕಲ್. ವಿ ಆರ್ ಸರ್ವಿಂಗ್ ಎ ಗಾಡ್ ಆಫ್ ಮಿರಕಲ್. ನಾವು ಅದ್ಭುತಗಳನ್ನ ಮಾಡುವಂತ ದೇವರನ್ನ ನಾವು ಎದುರು ನೋಡ್ತಿರುವಂತ ಒಂದು ಸಮಯದಲ್ಲಿ, ಅದ್ಭುತಗಳನ್ನ ಮಾಡುವಂತ ದೇವರನ್ನ ನಾವು ಸೇವಿಸ್ತಿರುವಂತ ಒಂದು ಸಮಯದಲ್ಲಿ, ದೇವರು ನಿಮ್ಮ ಜೀವಿತದಲ್ಲಿ ಒಂದು ವರ್ಷದಲ್ಲಿ ಈ ಪ್ರಕಾರವಾಗಿ ಹೇಳ್ತಾರೆ, ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡ್ತೇನೆ, ನೀನು ಎದುರು ನೋಡದೆ ಇರುವಂತ ಒಂದು ಅದ್ಭುತಗಳನ್ನ ಮಾಡ್ತೇನೆ ಎಂಬುದಾಗಿ. ಎಲ್ಲ ವಿಷಯಗಳಲ್ಲೂ ಕೆಲವರು ಮಗುಗೋಸ್ಕರವಾಗಿ ಎದುರು ನೋಡ್ತಿರ್ಬೋದು, ಮಗುಗೋಸ್ಕರವಾಗಿ ಎದುರು ನೋಡ್ತಿರುವಂತ ಒಂದು ಸಮಯದಲ್ಲಿ ನಿನ್ನ ಇಸಾಕ ನಿನಗೋಸ್ಕರ ಕಾಯ್ತಿದ್ದಾನೆ. ನಿನ್ನ ನಗುವನ್ನು ಉಂಟು ಮಾಡುವಂತ ಮಗು, ನಿನ್ನ ಗರ್ಭವನ್ನು ತೆರೆಯುವಂತ ಮಗು. ಇವತ್ತು ವರ್ಷ ಪ್ರಿಯರೇ, ಅದ್ಭುತ ಎಂಬುದಾಗಿ ಹೇಳುವಂತ ಒಂದು ಸಮಯದಲ್ಲಿ ಅನೇಕ ವರ್ಷಗಳಿಂದ ಡಿಲೇ ಆಫ್ ಮ್ಯಾರೇಜ್, ದೇವರು ಮದುವೆ ವಿಷಯದಲ್ಲಿ, ಮದುವೆ ಕಾರ್ಯಗಳಲ್ಲಿ ಯಾವ ರೀತಿ ಇದುವರೆಗೂ ನಿಮ್ಗೆ ತಡ, ಅನೇಕ ಬಾರಿ ಅನೇಕ ವರ್ಷಗಳಿಂದ ಎಷ್ಟೇ ಪ್ರಯತ್ನ ಪಟ್ರು ನಿಮ್ಮ ಜೀವಿತ ಕಟ್ಟಲ್ಪಡ್ಲಿಲ್ವಾ? ಇವತ್ತು ಒಂದು ಮದುವೆಯಲ್ಲಿ ಅದ್ಭುತವನ್ನ ಮಾಡುವಂತ ದೇವರು, ನಿಮ್ಮ ಜೀವನ ಸಂಗಾತಿಯನ್ನ ಸೇರಿಸುವಂತ ದೇವರು. ಟುಡೇ ಆಸ್ ಗಾಡ್ ಇಸ್ ಸ್ಪೀಕಿಂಗ್ ಆಸ್ ಎ ಪ್ರಾಫಿಟಿಕಲಿ, ದೇವರು ನಿಮಗೆ ಒಂದು ಪ್ರವಾದನ ರೂಪವಾಗಿ ಹೇಳ್ತಾ, ದಿಸ್ ಇಸ್ ದ ಇಯರ್ ಯು ಆರ್ ಗೋಯಿಂಗ್ ಟು ಬಿ ಗೆಟ್ ಮ್ಯಾರಿಡ್. ಜಸ್ಟ್ ಬಿಲೀವ್ ಇಟ್. Miracle, miracle. How can it is possible? ಹೇಗಿದು ಸಾಧ್ಯ? ನಂಬುವವನಿಗೆ ಎಲ್ಲವೂ ಸಾಧ್ಯ. ನಿಮ್ಮ ಮದುವೆ ಕಾರ್ಯಕ್ಕೆ ಬೇಕಾದಂತ ಎಲ್ಲ ಅಗತ್ಯತೆಗಳನ್ನು, ಯಾಕಂದ್ರೆ ದೇವರು ಮಾಡಿದಂತ ಅದ್ಭುತ, ಮೊದಲನೇ ಅದ್ಭುತ ಮದುವೆ ಮನೆಯಲ್ಲಿ. ಇದನ್ನ ವೀಕ್ಷಿಸ್ತಿರುವಂತ ನಿಮ್ಮ ಕುಟುಂಬದಲ್ಲಿ ಮದುವೆ ಕಾರ್ಯ ಇವತ್ತು ವರ್ಷದಲ್ಲಿ ನಡೆಯುತ್ತೆ. ಹೇಗ್ ನಡೆಯುತ್ತೆ ಅಂತ ಗೊತ್ತಿಲ್ಲ, ಬಟ್ ಗೆಟ್ ರೆಡಿ ಟು ಬಿ ಗೆಟ್ ಮ್ಯಾರಿಡ್. It's not good to be alone, the Bible says. The Bible says it's the right time. ವೀಕ್ಷಿಸ್ತಿರುವಂತ ಕೆಲವರಿಗೆ, it is the right time. God is going to bring your Rebecca to you. In the name of Jesus, your Rebecca is coming. Rebecca is coming. Your Rebecca is coming. ನಿಮ್ಮ ಜೀವಿತ ನಿಮಗೆ ತಲುಪಬೇಕಂತ ಸರಿಯಾದಂತ ಬಾಳ ಸಂಗಾತಿ, ಆ ಒಂದು ಕಾರ್ಯಗಳಲ್ಲಿ ಅದ್ಭುತವನ್ನು ಮಾಡುವಂತ ದೇವರು. ಪ್ರೇರ ಒಂದು ಸಮಯದಲ್ಲಿ ದೇವರು ಅದ್ಭುತ ಎಂಬುದಾಗಿ ಕೇಳುವಾಗ ಒಡೆಯಲ್ಪಟ್ಟಂತ ಕುಟುಂಬಗಳನ್ನ ಕಟ್ಟುವಂತ ದೇವರು. ಈ ವರ್ಷದಲ್ಲಿ ಅನೇಕ ಕುಟುಂಬಗಳು ಇಷ್ಟು ದಿನ ತನಕ ಯು ಹ್ಯಾವ್ ಸೀನ್ ಲಾಟ್ ಆಫ್ ಸಪರೇಷನ್. ಅನೇಕ ಒಂದು ಬೇರ್ಪಟ್ಟಂತ ಒಂದು ಕುಟುಂಬಗಳು, ತಂದೆ ಒಂದ್ ಕಡೆ, ತಾಯಿ ಒಂದು ಕಡೆ, ಮಕ್ಕಳು ಒಂದು ಕಡೆ. ಇವತ್ತು ದೇವರು ಹೇಳುವಂತದ್ದು, ನಿನ್ನ ಕುಟುಂಬದ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂತ ದೇವರು. God is a God of miracle God. He can restore back your family. ನಿಮ್ಮ ಕುಟುಂಬವನ್ನು ಒಟ್ಟಾಗಿ ಸೇರಿಸುವಂತ ದೇವರು, ಕುಟುಂಬದಲ್ಲೇ ಅದ್ಭುತಗಳನ್ನು ಮಾಡುವಂತ ದೇವರು. ನಿಮ್ಮ ಅನಾರೋಗ್ಯದ ವಿಷಯದಲ್ಲಿ ಬಿದ್ದಂತ ಕಾರ್ಯಗಳಲ್ಲಿ ಈ ಒಂದು ವರ್ಷಗಳಲ್ಲಿ ಎದುರು ನೋಡದೇ ಇರುವಂತ ಒಂದು ಅದ್ಭುತ ನಿಮಗೋಸ್ಕರವಾಗಿ ನಡೆಯುತ್ತೆ. Just believe God. Is there anything impossible with me? Is there anything impossible to God? ಆತನ ಕೈಲಿ ಅಸಾಧ್ಯವಾದಂತ ಕಾರ್ಯಗಳು ಯಾವ್ದಾದ್ರು ಇದೆಯಾ? Nothing is impossible. Certain people, you are laying in the sick bed. ಕೆಲವರು ಅನಾರೋಗ್ಯದ ಹಾಸಿಗೆಯಲ್ಲಿ ಮಲಗಿದ್ದೀರಾ. Yes, it's a nerve problem. It's nerve problem. ಅದು ನರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ, ನರಕ್ಕೆ ಸಂಬಂಧಪಟ್ಟ. You can't do of anything. Doctor given up. Cancer patients, you are getting healed. God is bringing the miracle power. Brain problems, ಹೌದು, ಈ ಒಂದು ಸಮಯದಲ್ಲಿ ಅದ್ಭುತಗಳು, ದೇವರು ನಿಮ್ಮ ಅನಾರೋಗ್ಯದ ವಿಷಯಗಳಲ್ಲಿ ಅದ್ಭುತಗಳನ್ನು ಮಾಡುತ್ತಾ ಇರುವಂತ ದೇವರು. ಈ ಒಂದು ವರ್ಷ ಅದ್ಭುತದ ವರ್ಷ. ಇದುವರೆಗೂ ಹಾಸಿಗೆಯಲ್ಲಿ ಮಲಗಿದಂತವರ, ರೈಸ್ ಫ್ರಮ್ ದ ಬೆಡ್ ಇನ್ ಜೀಸಸ್ ನೇಮ್, because the blessing of God is coming on you. ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರ್ತಿರುವಂತ ಒಂದು ಸಮಯದ. ರೈಸ್ ಫ್ರಮ್ ದ ಡಸ್ಟ್, ಈವನ್ ಇನ್ ದ ನೇಮ್ ಆಫ್ ಜೀಸಸ್. ನೀನು ಸುಮ್ಮನೆ ಕೂತುಕೊಳ್ಳೋದಕ್ಕೆಲ್ಲ ದೇವರು ಕರೆದಿರುವಂತದ್ದು. ಯು ಆರ್ ಜಸ್ಟ್ ಈಸ್ ನಾಟ್ ಕಾಲ್ ಯು ಟು ಬಿ ಜಸ್ಟ್ ಸಿಂಪ್ಲಿ ಟು ಬಿ ಸಿಟ್. ರೈಸ್ ಫ್ರಮ್ ದ ಬೆಡ್, ರೈಸ್ ಫ್ರಮ್ ದ ಚೇರ್, ರೈಸ್ ಫ್ರಮ್ ದ ಸೇಮ್ ಪ್ಲೇಸ್ ವೇರ್ ಯು ಆರ್. Rise from the place. Yes, certain people, ಕೆಲವರು ಎಲಿಯನ ಹಾಗೆ, ನನಗ್ ಸಾಕಾಯ್ತು ದೇವ್ರೆ,
ಲಾರ್ಡ್ ಇಟ್ ಇಸ್ ದೇವರೇ ನನಗೆ ಸಾಕಾಯ್ತು, ಇನ್ನು ನನ್ನ ಜೀವವನ್ನ ತೆಗಿ ಅಂತ ಹೇಳಿದಂತ ಎಲಿಯನ ಈ ಪ್ರಕಾರವಾಗಿ ಹೇಳ್ದ, ನನ್ನ ಜೀವಿತ ಸಾಕು, ನನಗ್ ಸಾಕು. How many of you are saying it's just enough? No, it is not enough. Still you have a long journey to be walked in the name of Jesus. ಇನ್ನು ಅನೇಕ ದೂರಗಳು, because this is the time. It's not the sitting time. You're going to stand before the kings. ಈ ಒಂದು ವರ್ಷದಲ್ಲಿ ದೊಡ್ಡ ವ್ಯಕ್ತಿಗಳ ಮಧ್ಯದಲ್ಲಿ ನಿಮ್ಮನ್ನ ನಿಲ್ಲಿಸುವಂತ ದೇವರು ಆತನು. Get ready, be bold in the name of Jesus. ಧೈರ್ಯದ ಆತ್ಮ ದೇವರು ನಮಗೆ ಕೊಟ್ಟಿರುವಂತದ್ದು ಭಯದ ಆತ್ಮವಲ್ಲ, ಧೈರ್ಯದ ಆತ್ಮ. This is the 2024 in your life. You're going to be stand before the politicians, you're going to be stand before the great leaders, you're going to be stand before the CEO, you're going to be stand before the big directors. You're going to be stand. It is standing here. You must stand. ನಿಮ್ಮ ನಿಲ್ಲುವಂತ ರೀತಿಯಲ್ಲಿ ಮಾಡುವಂತ ದೇವರು. ಇದುವರೆಗೂ how long you are going to be eyed? How long? ಇನ್ನು ಎಷ್ಟು ದಿನ ತನಕ ನೀವು ಬಿದ್ದದ ಮೇಲೆ ಬಚ್ಚಿಟ್ಕೊಂಡಿರೋದಕ್ಕಾಗೋದಿಲ್ಲ. ಹೊರಬ, come out and appear before kings. Yes. ಓ ದೇವಿ, ಒಂದು ವರ್ಷ ನಮಗೆ ಅದ್ಭುತದ ವರ್ಷ. ಯಾರು ಏನೇ ಹೇಳಿದ್ರು, ವರ್ಲ್ಡ್ ಗವರ್ಮೆಂಟ್ ಏನಾದ್ರು ಹೇಳಿ, state and central, let it say of anything, you have a miracle. You receive a miracle. ಅದ್ಭುತವನ್ನು ಹೊಂದುವಂತ ವರ್ಷ ಈ ಒಂದು ವರ್ಷ. ಪ್ರೇರೆ ಅದು ಮಾತ್ರವಲ್ಲದೆ ಈ ಒಂದು ವರ್ಷದಲ್ಲಿ ದೈವಿಕವಾದಂತ ಪ್ರಸನ್ನತೆ ನಿಮ್ಮ ಜೀವಿತವನ್ನ ಆಳ್ವಿಕೆ ಮಾಡಿ. God directly is going to be connected with the heart to heart. ದೇವರು ನಿಮ್ಮ ಜೀವಿತದಲ್ಲಿ maybe many days, ಅನೇಕ ಬಾರಿ ದೇವರು ಈ ಪ್ರಕಾರವಾಗಿ ಹೇಳಿದ್ರು. ಏನಂದ್ರೆ, ಅವರು ತನ್ನ ತುಟಿಗಳಿಂದ ದೇವರಿಗೆ ಹತ್ರವಾಗಿದ್ರು, ಬಟ್ ಹೃದಯದಿಂದ ದೂರ ಎಂಬುದಾಗಿ. How many of you just was pretending? Many times the pretending Christian, ಅನೇಕ ಬಾರಿ ನಾವು ಪ್ರಾರ್ಥಿಸ್ತಾ ಇದ್ದದ್ದು, no, today God is going to be heal you. He is going to be heal you. God is going to be heal your heart in the name of Jesus. In the name of Jesus. ಯೆರೆಮೀಯ ಪುಸ್ತಕದಲ್ಲಿ 24ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ, 7ನೇ ವಾಕ್ಯದಲ್ಲಿ, ಅವರು ನನ್ನನ್ನು ಯೆಹೋವನೆಂದು ಗ್ರಹಿಸತಕ್ಕ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. This is the year. More you're going to be connected with the God from your heart, not just as a physical body. ದೇವರೊಟ್ಟಿಗೆ ಅತ್ಯಧಿಕವಾದಂತ ರೀತಿಯಲ್ಲಿ you're going to be connected with the heart. You're going to be connected with the heart. ವಾಕ್ಯದಲ್ಲಿ ಹೇಳಿದ ಪ್ರಕಾರ, ಅವರು ನನ್ನನ್ನು, means God, ಯೆಹೋವನೆಂದು, he is a God, ಗ್ರಹಿಸತಕ್ಕ ಹೃದಯವನ್ನು. You need a heart. I will give them a heart to know that I am the Lord. Heart to knowing God. This is the year. Your spirituality is going to be changed. ನೀವು ಆತ್ಮಿಕವಾದ ಕಾರ್ಯಗಳಲ್ಲಿ ಅನೇಕ ಬದಲಾವಣೆ. You cannot pretend hereafter, because the heart to heart connect, you're going to be with God. ಹೃದಯದಿಂದ ಹೃದಯಕ್ಕೆ ಗ್ರಹಿಸತಕ್ಕ, means so much your heart always is convicting. ದೇವರೊಟ್ಟಿಗೆ ಅತಿ ಹತ್ತಿರದಲ್ಲಿ ಬರುವಂತ ವರ್ಷ ಈ ವರ್ಷ. ಅದು ಮಾತ್ರ ಈ ಪ್ರಕಾರವಾಗಿ ಹೇಳುತ್ತೆ, ಅವರು ನನ್ನ ಜನರಾಗಿರುವರು. ಯು ಆರ್ ಸೋ ಕ್ಲೋಸ್ ಟು ಗಾಡ್. ನಾನು ಅವರ ದೇವರಾಗಿರುವೆನು. ಅವರು ನನ್ನ ಜನರಾಗಿರುವರು, ನಾನು ಅವರ ದೇವರಾಗಿರುವನು. ಪ್ರಿಯರೇ, ಸಮಯದಲ್ಲಿ, ಈ ಒಂದು ಸಮಯದಲ್ಲಿ, as God wants you to be ease, you belongs to God. ನೀವು ಆತನಿಗೆ ಬಹಳ ಹತ್ತಿರವಾಗೋದಕ್ಕೆ, maybe this is the time, this is the year, your quality time you're going to be spent with God. ನಿಮ್ಮ ಅತ್ಯಮೂಲ್ಯವಾದಂತ ಸಮಯವನ್ನು ದೇವರೊಟ್ಟಿಗೆ ಕಳೆಯುವಂತ ಸಮಯ, ಯಾಕಂದ್ರೆ ಹೃದಯದಿಂದ ಗ್ರಹಿಸುವಂತ ಸಮಯ. It's going to be convicted. It's going to be know God. Be still and know that I am the Lord. ನೀನು ಸುಮ್ಮನಿದ್ದು ನಾನೇ ದೇವರು ಎಂಬುದಾಗಿ ತಿಳಿದುಕೋ. ಸುಮ್ಮನಿದ್ದು, it's not mean that I just to be quiet. I to be quit all other things. ನಾನು ಸುಮ್ಮನಿದ್ದು,
ಬೇಡದೇ ಇರುವಂತ ವಿಷಯಗಳು ನನಗೆ ಬೇಕಾಗಿಲ್ಲ. ನಾನು ಸುಮ್ಮನಿತು ನನ್ನ ದೇವರು ಎಂಬುದಾಗಿ ತಿಳಿದುಕೊಳ್ಳುವಂತ ವರ್ಷ ಈ ವರ್ಷ. ಪ್ರಿಯರೇ, ಈ ಒಂದು ಸಮಯದಲ್ಲಿ ವರ್ಷ ಹೇಗಿರುತ್ತೆ? 2024 ಕುಟುಂಬದ ವರ್ಷ, ಕುಟುಂಬದ ಆಶೀರ್ವಾದದ ವರ್ಷ. ನಿಮ್ಮ ಕುಟುಂಬದ ಎಲ್ಲರ ಮೇಲೆ, ಫಾದರ್, ಮದರ್, ಬ್ರದರ್, ಸಿಸ್ಟರ್, ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಕ್ಕಳು ಎಲ್ಲರನ್ನೂ ಆಶೀರ್ವದಿಸುವಂತ ವರ್ಷ. ಕೆಲವು ತಂದೆ ತಾಯಿಗಳು ನೋಡ್ತಿರುವಂತವ್ರು ಈ ಪ್ರಕಾರವಾಗ, ಒಂದು ಮಗ ಚೆನ್ನಾಗಿದ್ದಾನೆ, ಇನ್ನೊಂದು ಮಗ ಚೆನ್ನಾಗಿಲ್ಲ. ಒಂದು ಮಗಳು ಚೆನ್ನಾಗಿದ್ದಾಳೆ, ಇನ್ನೊಂದು ಮಗಳು ಚೆನ್ನಾಗಿಲ್ಲ. ಈ ಮಕ್ಕಳು ಈಗ ಆಗ್ಬಿಟ್ಟಿದ್ದಾರೆ. ಮಕ್ಕಳು ಅನ್ಕೋಬಹುದು, ನನ್ನ ತಂದೆ ಈ ಪರಿಸ್ಥಿತಿಲಿದ್ದಾರೆ, ತಾಯಿ ಈ ಪರಿಸ್ಥಿತಿ. ನೋ, ಗಾಡ್ ಇಸ್ ಎ ಗಾಡ್ ಆಫ್ ಫ್ಯಾಮಿಲಿ. ಗಾಡ್ ಈಸ್ ಎ ಗಾಡ್ ಆಫ್ ಫ್ಯಾಮಿಲಿ. ಈಸ್ ಗೋಯಿಂಗ್ ಟು ರೆಸ್ಟೋರ್ ಎವ್ರಿಥಿಂಗ್. ಕುಟುಂಬದಲ್ಲಿ ಎಲ್ಲವನ್ನ ಸರಿಪಡಿಸುವಂತ ದೇವರು. ಅದು ಮಾತ್ರ ಅಲ್ಲದೆ, ಕಡೆ ದಿನದಲ್ಲಿ ನಾನು ಎಲ್ಲರ ಮೇಲೆ ಆತ್ಮನ ಸುರಿಸ್ತೇನೆ ಎಂಬುದಾಗಿ ಹೇಳಿದಂತ ದೇವರು ಕುಟುಂಬದಲ್ಲಿರುವಂತ ಪ್ರತಿ ಒಬ್ಬೊಬ್ಬರ ಮೇಲೂ. Just believe it. The belief is Joel 2:28. It's going to become to fulfill in your house. ಯೋಬನ ಪುಸ್ತಕ 2:28 ನಿಮ್ಮ ಕುಟುಂಬಗಳಲ್ಲಿ ಕಾರ್ಯವನ್ನು ಮಾಡುವಂತ ವರ್ಷ ಈ ವರ್ಷ. ದೇವರು ಹೇಳಿದ ಪ್ರಕಾರ ಸಕಲ ವಿಷಯಗಳಲ್ಲೂ ಅಭಿವೃದ್ಧಿ, ಆತ್ಮಿಕ, ಶಾರೀರಿಕ, ಮಾನಸಿಕ, ಹಣಕಾಸಿನ ವಿಷಯ, ಕುಟುಂಬದ ವಿಷಯ, ವಿದ್ಯಾಭ್ಯಾಸ, ವ್ಯಾಪಾರಗಳಲ್ಲಿ, ಹಣಕಾಸುಗಳಲ್ಲಿ, ಆರೋಗ್ಯದಲ್ಲಿ, ಎಲ್ಲ ವಿಷಯಗಳಲ್ಲೂ ಈ ವರ್ಷ ನಮ್ಮನ್ನ ಅಭಿವೃದ್ಧಿ ಪಡಿಸುವಂತ ವರ್ಷ. ನೀವು, ನಿಮ್ಮ ಕುಟುಂಬ, ಸಕಲ ಜನಾಂಗಗಳು, ಕುಟುಂಬದಂತ ಎಲ್ಲರೂ ಆಶೀರ್ವದಿಸಲ್ಪಟ್ಟಂತವರಾಗಿದ್ದಾರೆ. 2024 ಆರಂಭದ ದಿನಗಳಿದ್ದಲ್ಲೇ ದೇವರನ್ನ ಗ್ರಹಿಸಿಕೊಳ್ಳುವಂತ ಹೃದಯ ಮತ್ತು ದೇವರ ನಮಗೆ ಅನುಗ್ರಹಿಸಿರುವಾಗ ಆ ಹೃದಯದೊಟ್ಟಿಗೆ ಆತನ ಆಶೀರ್ವಾದದೊಳಗೆ ಹೋಗೋಣ. ಡಿಗ್ರಿ ಅಂಡ್ ಡಿಕ್ಲೇರ್, ಅಧಿಕಾರದ ನೀವು ಕಟ್ಟಳೆ ಕೊಡಿ. ಈ ವರ್ಷ ನನಗೆ ಅಭಿವೃದ್ಧಿಯ ವರ್ಷ, ಈ ವರ್ಷ ನಾನು ಬೆಳೆಯುವಂತ ವರ್ಷ, ಈ ವರ್ಷ ನನಗೆ ಐಶ್ವರ್ಯವನ್ನು ಉಂಟು ಮಾಡುವಂತ ವರ್ಷ, ಈ ವರ್ಷ ಆರೋಗ್ಯದಲ್ಲಿ ಉತ್ತಮವಾದಂತ ಆರೋಗ್ಯವನ್ನು ಒಂದು ವರ್ಷ ಈ ವರ್ಷ. ಈ ಒಂದು ವರ್ಷದಲ್ಲಿ ನೋ ಮೋರ್ ಫೇಲ್ಯೂರ್. ನನಗೆ ಯಾವತ್ತೂ ಫೇಲ್ಯೂರ್ ಇಲ್ಲ. ಐ ಆಮ್ ಆಲ್ವೇಸ್ ಅ ವಿಕ್ಟರಿ ಪರ್ಸನ್. ಯಾವಾಗ್ಲೂ ನನ್ನ ಜಯಶಾಲಿ. ಈ ರೀತಿಯಾಗಿ ಈ ಒಂದು ವರ್ಷವನ್ನ ದೇವರು ಅದ್ಭುತವಾಗಿ, ಅಸಾಧಾರಣವಾಗಿ, ಅಸಾಧ್ಯವಾದಂತ ಕಾರ್ಯಗಳ ನಮ್ಮ ಜೀವಿತದಲ್ಲಿ ಸಾಧ್ಯವಾಗಿ ಮಾಡುವಂತ ವರ್ಷ 2024 ನಿಮ್ಮ ಜೀವಿತದಲ್ಲಿ ಆರಂಭದಿಂದ ಅಂತ್ಯದವರೆಗೂ ಅಭಿವೃದ್ಧಿ ಪಡಿಸಿ ಸಕಲ ವಿಷಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.